ಲವ್ಗಳು ಸಾಂಗಲ್ಲಿ ನೀವಿಬ್ರು ರೊಮ್ಯಾಂಟಿಕ್ ಅಷ್ಟೇ ಅಲ್ಲ, ತರಲೆ ಕಪಲ್ಸ್ ಅನ್ನೋದು ಕೂಡ ಅದ್ರಲ್ಲಿ ನಾವು ಗಮನಿಸ್ಬೋದು. ಸಿಕ್ಕಾಪಟ್ಟೆ ತರಲೆ ಮಾಡಿದ್ದೀರಾ ಇಬ್ರು, ಅಥವಾ ಫ್ರೆಂಡ್ಲಿ ನೇಚರ್ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅದು. ಸೊ ಇದರಲ್ಲಿ ಯಾರನ್ನ ಡಾಮಿನೇಟ್ ಮಾಡ್ತೀರಾ, ಯಾರಿಗೆ ಹೊಡಿತೀರಾ? ಇಲ್ಲ, ಎರಡೂ ಸೇಮೇ. ಅಂದ್ರೆ ಒಂದೊಂದು ಪಾತ್ರ ಒಂದೊಂದು ಟೈಮಲ್ಲಿ ಡಾಮಿನೇಟ್ ಮಾಡ್ಬೋದು ಅನ್ನೋದು. ಆ್ಯಂಡ್ ಒಂದು ಪ್ರಾಪರ್ ಆರ್ಕ್ ಇದೆ ಎರಡೂ ಕ್ಯಾರೆಕ್ಟರ್ಗೆ. ಒಂದು ರೀತಿಲಿ ಇದ್ದ ಎರಡು ಕ್ಯಾರೆಕ್ಟರ್ಸ್ಗಳು ಒಂದು ಘಟನೆ ಆಗುತ್ತೆ. ಆ ಘಟನೆ ಆದಮೇಲೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಮತ್ತು ಏನೆಲ್ಲ ಸೊಲ್ಯೂಷನ್ಸ್ಗಳು ಆ ಕ್ಯಾರೆಕ್ಟರ್ಸ್ಗಳೇ ಕಂಡು ಹಿಡಿಯುತ್ತೆ, ಹುಡ್ಕೊಡುತ್ತೆ ಅನ್ನೋದು ಕಥೆಯಲ್ಲಿರುವಂಥದ್ದು. ಸೊ ಹಾಗೆ ನೋಡೋಕೆ ಹೋದರೆ ಎರಡು ಒಂದೇ ಶೇಡಿನ ಕ್ಯಾರೆಕ್ಟರ್, ನಂದು ಮತ್ತು ಇವ್ರದ್ದು. ಸೊ ಯೂಶಲಿ ಎರಡು ಆಪೋಸಿಟ್ ಶೇಡ್ನ ಕ್ಯಾರೆಕ್ಟರ್ಗಳು ಇರುವಂಥ ಕಪಲ್ಸ್ ಇರ್ತಾರೆ. ಬಟ್ ಇದರಲ್ಲಿ ಇಬ್ಬರೂ ಕೂಡ ಒಂದೇ ರೀತಿಯ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಅವ್ರ ಮಧ್ಯೆ ಏನೆಲ್ಲ ನಡೆಯುತ್ತೆ ಅನ್ನೋದು. ಬಟ್ ಆಕ್ಚುಲಿ ಇನ್ ರಿಯಲ್ ಲೈಫಲ್ಲೂ ಹಂಗಾಗತ್ತೆ. ಈಗ ಲವ್ ಮಾಡಬೇಕಾದ್ರೆ ಲವರ್ಸ್ಗೆ ನಾವು ತುಂಬ ಸಿಮಿಲರ್ ಅನ್ನಿಸ್ತಿರುತ್ತೆ. ಬಟ್ ಮದುವೆ ಆದ್ಮೇಲೆ ಆಕ್ಚುಲಿ ಗೊತ್ತಾಗುತ್ತೆ ಎಷ್ಟು ಸಿಮಿಲಾರಿಟಿ ಇತ್ತು ಅಂತ. ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇಲ್ಲ ಅಂದ್ರೆ ತುಂಬಾ ಜನ ನೋಡಿದೀನಿ ಕೂಡ, ಅಂಡ್ ಒನ್ ಟೈಮ್ ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಫಸ್ಟ್ ಎಲ್ಲ ನಮ್ಮ ಮಿರರ್ ನಮ್ಮನ್ನ ನಾವೇ ನೋಡ್ಕೊಳ್ತಿದೀವಿ ಅನ್ನೋ ರೇಂಜ್. ಅದು ಏನಕ್ಕೆ ಹಂಗೆ ಆಗುತ್ತೆ ಅಂದ್ರೆ, ಲವ್ ಮಾಡ್ಬೇಕಾರೆ ನನ್ಗೆ ಏನು ಇಷ್ಟ ಅಂದ್ರೆ ಅವ್ರು ನಮಗೂ ಇಷ್ಟ ಅಂತಾರೆ. ನಾವೆಲ್ಲ ಇವ್ರು ಒಂದು ಪಾಯಿಂಟ್ ಹೇಳಿದ ನನಗಂದ್ರೆ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಲವ್ ಅಲ್ಲಿ ಇರುವಾಗ ನಾವು ನಮ್ಮ ಬೆಸ್ಟ್ ಸೈಡ್ನೇ ತೋರಿಸಿರ್ತೀವಿ ಆಲ್ವೇಸ್ ಯಾವಾಗಲೂ ಮೀಟ್ ಆದಾಗ ಎನಿ ಟೈಮ್. ಅಂದ್ರೆ ಈಗ ವೀಕ್ಲಿ ಒನ್ಸ್ ಓಕೆ ದಿನಕ್ಕೆ ಒಂದ್ಸರಿ ಮೀಟ್ ಮಾಡಿದಾಗ್ಲೂ ಯು ಆರ್ ಸೋ ಪ್ರೆಸೆಂಟಬಲ್, ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ. ಆಮೇಲೆ ಸಿಕ್ಕಿದಾಗೆಲ್ಲ ಯು ವಾಂಟ್ ಟು ಪುಟ್ ಅಕ್ರಾಸ್ ಯುವರ್ ಬೆಸ್ಟ್ ವರ್ಷನ್, ಅಂದ್ರೆ ಒಳ್ಳೆದೇ ಹೇಳ್ತೀವಿ. ಬಟ್ ಮದುವೆ ಆದ್ಮೇಲೆ ಆ ರೀತಿ ಆಗಲ್ಲ, ಬಿಕಾಸ್ ಯು ಆರ್ ಲಿವಿಂಗ್ ರಿಯಾಲಿಟಿ. ಸೊ ತುಂಬ ಎಫರ್ಟ್ ಬೇಕಾಗುತ್ತೆ. ಆ್ಯಂಡ್ ನಿಮ್ಗೆ ಎಲ್ಲೋ ಒಂದು ಕಡೆ ಲೈಕ್ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆ್ಯಂಡ್ ದೆನ್ ಅಲ್ಲಿಂದ ಮತ್ತೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿಂದ ಬೆಳ್ಕೊಂಡು ಹೋಗುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಹಳೇದೆಲ್ಲ ತಲೆಲಿರುತ್ತೆ ಇಫ್ ಯು ಡೋಂಟ್ ಸಾಲ್ವ್ ಇಟ್. ಸೊ ಐ ಥಿಂಕ್ ತುಂಬ ಇಟ್ಸ್ ನಾಟ್ ಈಸಿ. ಹೌದು ಈಗೋ ಪ್ರಾಬ್ಲಮ್ಸ್ ಇದ್ರೆ ಮತ್ತೆ ಅಲ್ಲೇ ಮುಗೀತು, ಕ್ಲೋಸ್. ಅದೇ ಅಂದ್ರೆ ಯಾವಾಗಲೂ ಸಂಬಂಧ ಅನ್ನೋದು ತುಂಬ ಮೇಲಿರಬೇಕು. ಮಿಕ್ಕಿದ್ದೆಲ್ಲ ಅಂದ್ರೆ ಆ ರಿಲೇಶನ್ಶಿಪ್ ಅಥವಾ ನಮ್ಮ ಮ್ಯಾರೇಜ್ ಒಂದು ಇನ್ಸ್ಟಿಟ್ಯೂಷನ್ ಆಗಿ ತಗೊಂಡ್ರೆ ಅದು ಟಾಪ್ ಪ್ರಯಾರಿಟಿಲಿದ್ದು ಬರುವಂಥ ಸಮಸ್ಯೆಗಳು ಅಥವಾ ಈಗೋ ಅಥವಾ ನಾನೇ ಅದನ್ನೆಲ್ಲ ಕೆಳಗಿಟ್ಕೊಂಡು ಹೋದ್ರೆ ಲಾಂಗ್ ರನ್ ಇರುತ್ತೆ ಒಂದು ರಿಲೇಶನ್ಶಿಪ್ಗೆ. ಅಥವಾ ಫಾರ್ ಎವರ್ ಅನ್ನುವಂಥ ಒಂದು ಟರ್ಮ್ ಇದೆಯಲ್ಲ, ಅದಕ್ಕೆ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಆಲ್ರೆಡಿ ಇಬ್ರು ಲವ್ ಮ್ಯಾರೇಜೇ ಆಗಿರೋದು. ಸೊ ನಿಮ್ಮಿಬ್ರಿಗೂ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗೇ ಇರುತ್ತೆ. ಮೋರೋವರ್ ಆಲ್ರೆಡಿ ನಿಮ್ಮದು ಒಂದು 3-4 ಇಯರ್ಸ್ ಆಯಿತಾ? 2.5 ಇಯರ್ಸ್ ಆಯಿತು. ನಿಮ್ಮದು 3 ಇಯರ್ಸ್ 4 ಇಯರ್ಸ್ ಆಯಿತು. ಉಲ್ಟಾ ಹೇಳ್ಬಿಟ್ಟೆ, ಸಾರಿ. ಸೊ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಆಲ್ಮೋಸ್ಟ್ ನಿಮ್ಮನ್ನಂತೂ ಆಬ್ವಿಯಸ್ಲಿ ನೋಡ್ತಾನೆ ಇರ್ತೀವಿ, ಯಾವಾಗಲೂ ಸಿಗ್ತಾ ಇರ್ತೀರ. ಮುಂಚೆ ಹೇಗೆ ಫೀಲ್ ಆಗ್ತಿತ್ತು ಇವಾಗಲೂ ಹಾಗೆ ಫೀಲ್ ಆಗಿದೆ ನಿಮಗೆ. ತುಂಬ ಪ್ರೆಸೆಂಟಬಲ್ ಆಗಿರ್ತೀರ ಇಬ್ರು ಕೂಡ. ಎಷ್ಟೊಂದು ಜನಕ್ಕೆ ಅನ್ಸುತ್ತೆ ನಿಮ್ಮ ಥರ ಇರಬೇಕು ಮದುವೆ ಆದಮೇಲೆ ಅಂತ. ಸಾರಿ, ನಾನು ನಿಮ್ಮ ವೈಫ್ನ ನಿಮ್ಮನ್ನ ಪರ್ಸ್ನಲ್ ಆಗಿ ಅಷ್ಟು ಮೀಟ್ ಮಾಡಿಲ್ಲ, ನಿಮ್ಮೊಬ್ಬರನ್ನೇ ಸಿಂಗಲ್ ಆಗಿ ಮೀಟ್ ಮಾಡಿರೋದು. ಸೊ ಅಷ್ಟೊಂದು ಗೊತ್ತಿಲ್ಲ ನನಗೆ. ಸೊ ಹೇಗಿದೆ ನಿಮ್ಮ ಪರ್ಸ್ನಲ್ ಲೈಫ್ಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡೋದಾದ್ರೆ, ಈ ಸಿನಿಮಾಗೆ ರಿಲೇಟೆಡ್ ಆಗಿ ಏನೇನು ಆಗ್ತಾ ಇದೆ? ಪರ್ಸ್ನಲ್ ಲೈಫ್ ಇರ್ಬೋದು. ಐ ಥಿಂಕ್ ಸಿನಿಮಾದಲ್ಲೂ ನಾವು ಅದನ್ನೇ ಅಂದರೆ ಈ ಸಿನಿಮಾ ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತ ಹೇಳೋ ಕಾರಣನೇ ಅದು. ಪರ್ಸ್ನಲ್ ಲೈಫಲ್ಲಿ ಏನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದನ್ನೇ ಬಹುತೇಕ ಅದನ್ನೇ ಸಿನಿಮಾಲ್ಲಿ ತರಕ್ಕೆ ಟ್ರೈ ಮಾಡ್ತೀವಿ. ಎಲ್ಲ ನಮ್ಮ ಸಿನಿಮಾಗಳು ವಿಲ್ ಬಿ ಇನ್ಸ್ಪೈರ್ಡ್ ಫ್ರಮ್ ಪರ್ಸ್ನಲ್ ಲೈಫ್ಸ್. ನನಗೆ ಪರ್ಸ್ನಲ್ ಲೈಫ್ ಅಂತಂದರೆ ಬಹಳಷ್ಟು ವರ್ಷಗಳ ಕಾಲ ನಾನು ಕೃಷ್ಣ ಡೇಟ್ ಮಾಡಿದ್ದರಿಂದ ನಮಗೆ ತುಂಬ ದೊಡ್ಡ ಲೆವೆಲಲ್ಲಿ ಕನೆಕ್ಟ್ ಆಗಿದ್ದ ವಿಚಾರನೇ ಪ್ರೊಫೆಷನ್ ಫಸ್ಟ್ಲಿ. ಸೊ ಆ್ಯಂಡ್ ಪ್ರೊಫೆಷನಲ್ಲಿ ನಮ್ಮ ಸ್ಪೇಸ್ ನಾನು ಕೊಡೋದಿರ್ಬೋದು, ಕೃಷ್ಣ ಕೊಡೋದಿರ್ಬೋದು. ಆ್ಯಂಡ್ ಅಂದರೆ ಸಂಬಂಧಕ್ಕೂ ಮೀರಿದ ಲೆವೆಲಲ್ಲಿ ನೋಡೋದಾದರೆ ಒಂದು ಪ್ಯಾಷನ್ ಡ್ರಿವನ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಅಂದರೆ ಅವ್ರಿಗಿರೋಂಥ ಕೆಲಸದ ಪ್ಯಾಷನ್ ಮತ್ತು ನನಗಿರೋಂಥ ಕೆಲಸದ ಪ್ಯಾಷನ್ ವಿ ಆಲ್ವೇಸ್ ಕಮ್ ಟುಗೆದರ್. ನಾನು ಯಾವಾಗಲೂ ಹೇಳ್ತೀನಿ, ನಮಗೆ ಪರ್ಸ್ನಲ್ ಲೈಫಲ್ಲಿ ನಾವು ಜಗಳ ಆಡಲ್ಲ. ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ, ತುಂಬ ಚಿಕ್ಕದು ನಡೆಯುತ್ತೆ. ಬಟ್ ಸಿನಿಮಾ ನಾವೇನಾದರೂ ಡಿಸ್ಕಸ್ ಮಾಡೋಕ್ಕೆ ಕೂತಾಗ ನಮ್ಮಲ್ಲಿ ಸ್ವಲ್ಪ ಫ್ರಿಕ್ಷನ್ ಆಗೋದು. ಅಂದರೆ ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ, ಡೈಲಾಗ್ಸ್ ಬರೀಬೇಕಾದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಒಂದಿರುತ್ತೆ, ಕೃಷ್ಣ ಪಾಯಿಂಟ್ ಆಫ್ ವ್ಯೂ. ಬಟ್ ದಟ್ಸ್ ಓಕೆ, ಇಟ್ಸ್ ಫಾರ್ ಗುಡ್ ಅಂತ, ಅಂದರೆ ಸಿನಿಮಾಗೋಸ್ಕರ ಅಂತ. ಅದು ಬಿಟ್ಟರೆ ಪರ್ಸ್ನಲ್ ಲೈಫ್ ಅಂತ ಬಂದಾಗ ನಾವು ಎಷ್ಟು ಕೆಲಸದಲ್ಲಿ ಆಕ್ಯುಪೈ ಆಗಿರ್ತೀವಿ, ಬಹುಶಃ ಅಷ್ಟು ಕಮ್ಮಿ ಅಂದರೆ ಪರ್ಸ್ನಲ್ ಲೈಫಲ್ಲಿ ತುಂಬ ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗಲ್ಲ.
ಸೊ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಭಾಳಷ್ಟು ವರ್ಷಗಳಾಗಿದೆ ಈಗ. ಆ್ಯಂಡ್ ಒಂದು ಹೋಗ್ತಾ ಒಂದು ಮೆಚುರಿಟಿ ಅನ್ನೋದು ಬಂದ್ಬಿಡುತ್ತೆ. ಸೊ ಆವಾಗಲೇ ಹೇಳ್ತಿದ್ರಲ್ಲ ಪೃಥ್ವಿ, ರಿಲೇಷನ್ಶಿಪ್ ಟಾಪ್ ಲೆವೆಲಲ್ಲಿ ಇದೆ ಅಂತಂದರೆ ಮಿಕ್ಕಿದ್ದು ಯಾವುದು ಇಟ್ಸ್ ನಾಟ್ ವರ್ತ್ ಅಂತ. ಬೇರೆ ಅಂದರೆ ನಿಮ್ಗೆ ರಿಲೇಷನ್ಶಿಪ್ ಬೇಕು ಅಂದಾಗ ಯು ಆಲ್ಸೋ ಹ್ಯಾವ್ ಟು ಕಾಂಪ್ರಮೈಸ್ ಆಗದಲ್ಲೇ ಯಾವ ರಿಲೇಷನ್ಶಿಪ್ಪು ಇರಲ್ಲ. ಸೊ ಆ ವ್ಯಕ್ತಿಗೋಸ್ಕರ ನಾವು ಎಷ್ಟು ಕಾಂಪ್ರಮೈಸ್ ಆಗ್ತೀವಿ ಅನ್ನೋದು ನಮಗೆ ಬಿಟ್ಟಿರೋದು, ಇಟ್ಸ್ ಪರ್ಸನಲ್. ಪರ್ಸನಲ್ ಲೈಫ್ ಚೆನ್ನಾಗಿದ್ರೆ ನಾವು ಬೇರೆ ಏನಾದ್ರು ಮಾಡೋಕ್ಕಾಗಲ್ಲ. ಹೌದು, ಅದನ್ನು ತುಂಬ ಬಿಲೀವ್ ಮಾಡ್ತೀವಿ ನಾನು ಕೃಷ್ಣ ಇಬ್ರು. ನಾವು ವಿ ಪ್ರಿಯಾರಿಟೈಸ್ ಪರ್ಸ್ನಲ್ ಲೈಫ್ ಫಸ್ಟ್. ಅಂದರೆ ಪ್ರೊಫೆಷನ್ಗೆ ನಾವು ಎಷ್ಟೇ ಪ್ಯಾಷನ್ ಆಗಿದ್ದು, ಪ್ರೊಫೆಷನ್ ಎಷ್ಟೇ ಇಷ್ಟಪಟ್ಟರು, ಪರ್ಸ್ನಲ್ ಲೈಫ್ನ ಫಸ್ಟ್ ಪ್ರಿಯಾರಿಟಿ ಅಂತಲೇ ಕನ್ಸಿಡರ್ ಮಾಡೋದ್ರಿಂದ ಇಟ್ಸ್ ಸ್ಮೂತ್. ಓಕೆ, ಈ ಸಿನಿಮಾದಲ್ಲಿ ಆಗಿರೋ ಥರ ಏನಾದರೂ ನಿಮ್ಮ ಜೀವನದಲ್ಲಿ ನಡೀತಾ ಇದೆಯಾ? ಅಲ್ಲ, ಈ ಸಿನಿಮಾ ನಮ್ಮ ಜೀವನ ಅಂತ ಅಲ್ಲ, ಎಲ್ಲರ ಜೀವನಕ್ಕೆ ರಿಲೇಟ್ ಆಗುತ್ತೆ ಅನ್ನೋದು. ಅವಾಗಲೇ ಹೇಳಿದಾಗೆ ಲವ್ ಅನ್ನುವಂಥ ಸಿಚುವೇಶನ್ ಇದ್ದಾಗ ಇಟ್ ಈಸ್ ಆಲ್ವೇಸ್ ಬಾಯ್ ಆ್ಯಂಡ್ ಅ ಗರ್ಲ್. ಮದುವೆ ಅಂತ ಬಂದಾಗ ಇಟ್ ಈಸ್ ನಾಟ್ ಜಸ್ಟ್ ಬಾಯ್ ಆ್ಯಂಡ್ ಅ ಗರ್ಲ್, ಎಲ್ಲ ಫ್ಯಾಮಿಲಿ, ಫ್ರೆಂಡ್ಸು, ಒಂದು ರೀತಿಲಿ ಎಲ್ಲರೂ ಮದುವೆ ಆಗ್ತಾರೆ. ಸೊ ಹಾಗಾಗಿ ಆ ಥೀಮ್ ಈ ಸಿನಿಮಾದಲ್ಲಿರೋದ್ರಿಂದ ಇದು ನಮ್ಮ ರಿಲೇಷನ್ಶಿಪ್ ಅಂತಲ್ಲ, ಎಲ್ಲ ರಿಲೇಷನ್ಶಿಪ್ಗೆ ಅನ್ವಯಿಸುತ್ತೆ. ಆ್ಯಂಡ್ ಒಳ್ಳೆ ಮೆಸೇಜ್ ಕೊಡ್ತಾ ಇದೆ ಈ ಸಿನಿಮಾ. ಇವಾಗ ನಡೀತಾ ಇರುವಂಥ ಏನು ಡಿವೋರ್ಸ್ ಅಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಅನ್ನೋದಿದೆ. ಸೊ ಅಂಥ ವಿಷಯಕ್ಕೆಲ್ಲ ಅಂದರೆ ಅದು ಆ್ಯಕ್ಚುಲಿ ತುಂಬ ಕ್ರೂಷಿಯಲ್ ವಿಷಯ ನನ್ನ ಪ್ರಕಾರ. ಬಿಕಾಸ್ ಇವ್ರು ಹೇಳ್ದಂಗೆ ಪರ್ಸನಲ್ ಲೈಫ್ ಎಫೆಕ್ಟ್ ಆಗಿಬಿಟ್ರೆ ತುಂಬ ವಿಷಯಗಳು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ಒಂದು ಕಪಲ್ಗೆ ಆ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಸುತ್ತ ಸಫರ್ ಮಾಡೋದು ಬರೀ ಕಪಲ್ಸ್ ಅಲ್ಲ, ಅವ್ರ ಪೇರೆಂಟ್ಸು, ಅವ್ರ ಸಿಬ್ಲಿಂಗ್ಸು, ಮಕ್ಕಳೇನಾದ್ರು ಆಗಿದ್ರೆ ಮಕ್ಕಳಿಗೆ ಅದು ತುಂಬ ದೊಡ್ಡ ಟ್ರಾಮಾ ಅದು. ನಾನು ಆ್ಯಕ್ಚುಲಿ ನಾನೇ ಒಂದು ಕಪಲ್ಸ್ನ ನೋಡಿದ್ದೀನಿ. ನನ್ನ ಮದುವೆ ಆದಮೇಲೆ, ಮಕ್ಕಳು ಆದಮೇಲೆ ಅವರು ಡಿವೋರ್ಸ್ ಆದಾಗ ಆ ಮಕ್ಕಳ ಕಣ್ಣಲ್ಲಿ ಇರುವಂಥ ಆತಂಕ ಇದೆಯಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರದ್ದೇನು ತಪ್ಪಿಲ್ಲ, ಮಕ್ಕಳದ್ದೇನು ತಪ್ಪಿದೆ. ಆ್ಯಂಡ್ ಅದು ಆ್ಯಕ್ಚುಲಿ ಅವರ ಮೆಂಟಲ್ ಹೆಲ್ತ್ಗೂ ಎಫೆಕ್ಟ್ ಮಾಡುತ್ತೆ. ಮಕ್ಕಳ ಮೆಂಟಲ್ ಹೆಲ್ತ್, ಅವ್ರು ದೊಡ್ಡವರಾದ್ಮೇಲೆ ಅವ್ರಿಗೆ ಏನೆಲ್ಲ ಸರ್ಫೇಸ್ ಆಗ್ಬೋದು ಗೊತ್ತಿಲ್ಲ. ಸೊ ತುಂಬ ಕ್ರೂಷಿಯಲ್ ವಿಷಯ ಇದು. ಸೊ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾದಿಂದ ಎಲ್ಲ ಕಪಲ್ಸ್ಗಳಿಗೆ ಅಥವಾ ಎಲ್ಲರಿಗೂ ಹೋಗುತ್ತೆ. ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಎಲ್ಲರಿಗೂ ಪರ್ಟೇನ್ ಆಗುತ್ತೆ ಕಂಪ್ಲೀಟ್. ಬರೀ ನಮ್ಮ ಫ್ಯಾಮಿಲಿ ಅಂತಲ್ಲ, ಎಲ್ಲರ ಫ್ಯಾಮಿಲಿಗೂ, ಎಲ್ಲ ಇಂಡಿವಿಜುವಲ್ಗೂ ಇದು ಈ ಒಂದು ಸಿನಿಮಾದ ಮೂಲಕ ಬರುವಂಥ ಮೆಸೇಜ್ ರೀಚ್ ಆಗಬೇಕು ಅನ್ನೋದು ನಮ್ಮ ಆಶಯ. ಆಲ್ಮೋಸ್ಟ್ ಇಬ್ಬರು ಲವ್ ರಿಲೇಟೆಡ್ ಮೂವೀಸ್ನ ಜಾಸ್ತಿ ಮಾಡಿರೋದ್ರಿಂದ ಮೋರೋವರ್ ಎಲ್ಲರೂ ಒಂಥರ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಾರೆ. ಈಗ ಲವ್ ಲೈಫ್ ಗೋಲ್ಸ್ ಅಂತ ಒಂದಷ್ಟು ಇಟ್ಕೊಂಡಿರ್ತಾರೆ, ಲವರ್ ಗೋಲ್ಸ್ ಅಂತ ಏನೋ ಆ ಥರದ್ದೆಲ್ಲ ನೋಡಿ ಸೆಟ್ ಮಾಡಿದ್ರೆ. ಆಲ್ಮೋಸ್ಟ್ ಲವ್ ಮಾಕ್ಟೈಲ್ ಕೂಡ ಸೆಟ್ ಮಾಡ್ತು, ಒಂದು ಹೊಸ ಟ್ರೆಂಡ್ನ ಅಂತ ಹೇಳ್ಬೋದು. ಸೊ ಈ ಮೂವಿ ಮೂಲಕ ಪರ್ಸನಲ್ ಲೈಫ್ನ ಹೇಗೆ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳೋಕೆ ಹೊರಟಿದ್ದೀರಾ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಆ್ಯಕ್ಚುಲಿ ಟಾಪಿಕ್ ಕೇಳಿದ್ಮೇಲೆ. ಒಳ್ಳೇದಾಗಲಿ ಮೂವಿಗೆ. ಹಾಗೆ ಲವ್ಗಳು ಸಾಂಗಲ್ಲಿ ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ, ಮತ್ತು ನಿಮ್ಮ ಬೈಕ್ ರೈಡು ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಮಾತಾಡಬೇಕು. ಸೊ ಯಾವ್ಯಾವ ಲೊಕೇಶನ್ಗೆ ಹೋಗಿದ್ರಿ, ಏನೇನು ಮಾಡಿದ್ರಿ, ನಿಮ್ಮಿಬ್ರದ್ದು ಕೋಆರ್ಡಿನೇಷನ್ ಹೆಂಗಿತ್ತು ಆ ಟೈಮಲ್ಲೆಲ್ಲ? ಐ ಥಿಂಕ್ ಮಂಗಳೂರು, ಉಡುಪಿ, ಸಕಲೇಶ್ಪುರ ಎಲ್ಲ ಕಡೆ ಶೂಟ್ ಮಾಡಿದ್ದೀವಿ ಈ ಸಾಂಗ್ನ. ತುಂಬ ಬಿಗಿನಿಂಗಲ್ಲಿ ಶೂಟ್ ಮಾಡಿದಂಥ ಸಾಂಗ್ ಅದು. ಫಸ್ಟ್ ಸಾಂಗ್ ಶೂಟ್ ಆಗುತ್ತೆ. ಪಾಪ ಐ ಥಿಂಕ್ ಪೃಥ್ವಿಯವ್ರ ಮನೇಲಿ ಯಾರೋ ತೀರ್ಕೊಂಡಿದ್ರು, ನಿಮ್ಗೆ ಸ್ವಲ್ಪ ಹೆಕ್ಟಿಕ್ ಆಯ್ತು ಅನ್ಸುತ್ತಲ್ವಾ ಶೆಡ್ಯೂಲಿಗೆ ಬರೋಕ್ಕೆ? ಶೆಡ್ಯೂಲ್ ಹೌದು, ಆ ಶೆಡ್ಯೂಲ್ ನನ್ನ ಒಂದಿನ ಡಿಲೇ ಮಾಡ್ಕೊಂಡ್ವಿ ಅನ್ಸುತ್ತೆ ನಾವು. ಸೊ ಬಟ್ ಅದು ಸ್ಟಾರ್ಟಿಂಗ್ ಆಗಿದ್ದರಿಂದ ನಮ್ಗೆ ಇಬ್ಬರಿಗೆ ಅಷ್ಟು ತೀರಾ ಪರಿಚಯ ಇರಲಿಲ್ಲ. ಕ್ರಮೇಣ ಶೂಟ್ ಮಾಡ್ತಾ ಸಾಂಗ್ ಮಾಡಿದ್ವಿ. ಆಮೇಲೆ ಸೀನ್ಸ್ ಮಾಡ್ಬೇಕಾದ್ರೆ ಭಾಳಷ್ಟು ನಮಗೆ ಡಿಸ್ಕಷನ್ಸ್ ಮತ್ತು ರಿಹರ್ಸಲ್ಸ್ ಎಲ್ಲ ನಾವು ಮಾಡ್ಕೊಂಡ್ವಿ. ಸಾಂಗ್ಸ್ ಮಾಡ್ಬೇಕಾದ್ರೆ ಇಟ್ಸ್ ಮೋರ್ ಆಫ್ ಮಾಂಟೇಜ್. ಅದು ಲೈಟ್ ಆಗಿತ್ತು ಶೂಟ್ ಎಲ್ಲ. ಬಟ್ ಆ ಸಾಂಗಲ್ಲೂ ಕೂಡ ನೀವಿಬ್ಬರೇ ಅಷ್ಟು ಪರಿಚಯ ಇಲ್ಲ ಅನ್ನೋ ಥರ ಎಲ್ಲ ಫೀಲೇ ಬರ್ತಾ ಇಲ್ಲ. ತುಂಬ ನ್ಯಾಚುರಲ್ ಆಗಿ ಆಕ್ಟರ್ಸ್ ಒಬ್ಬಲ್ಲಿರೋ ಥರನೇ ಫೀಲ್ ಬರ್ತಿದೆ. ನೀವು ನನಗೇನಿರಲಿಲ್ಲ, ಅದ್ರ ಬೈಕ್ ಓಡಿಸೋದು ಅಷ್ಟೇ ಇದೆ, ಡ್ರ್ ಅಂತ ಅಷ್ಟೇ.
ಎಲ್ಲ ಎಫರ್ಟ್ ಮೇಲೆ ಹಾಕ್ಬಿಟ್ಟು ಬಟ್ ಅದು ಚೆನ್ನಾಗಿ ಬಂತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದ್ರೆ ನಮ್ಮ ಊರಲ್ಲಿ ಶೂಟ್ ಮಾಡಿದಾಗ ಒಂಥರ ಖುಷಿ ಆಗುತ್ತೆ. ಓಕೆ. ನಾನು ಹುಟ್ಟಿ ಬೆಳೆದ ಊರದು, ಅಲ್ಲೇ ಇದು ಕಡಲಲ್ಲಿ ಈಜ್ಕೊಂಡು. ಅಂದರೆ ದ ಹೋಲ್ ಐಡಿಯಾ ಇಸ್ ಆ ಸಾಂಗಲ್ಲಿ ಬೇಸಿಕ್ಲಿ ಲವ್ ಮಾಡಿರೋಂಥ ಮದುವೆ ಆಗಬೇಕಾಗಿರೋಂಥ ಕಪಲ್ಸ್ ಹೆಂಗಿರ್ತಾರೆ, ಎಷ್ಟು ಸ್ವೀಟ್ ಆಗಿರ್ತಾರೆ, ದಟ್ಸ್ ವಾಟ್ ವಿ ವಾಂಟೆಡ್ ಟು ಗೆಟ್ ಆನ್ ಸ್ಕ್ರೀನ್. ಸೊ ಆ ಸ್ವೀಟ್ ಮೂಮೆಂಟ್ಸ್ ತರಕ್ಕೆ ಟ್ರೈ ಮಾಡಿರೋದು ಸ್ಕ್ರೀನ್. ಮೋಸ್ಟ್ಲಿ ಈ ಸಾಂಗ್ ಸ್ವಲ್ಪ ಲೇಟಾಗಿ ಶೂಟ್ ಆಗಿದೆ. ನಿಮ್ಮದು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಒಳ್ಳೆ ಟ್ರೀಟ್ ಸಿಕ್ಕಿರ್ತಿತ್ತು ಅವ್ರ ಊರಲ್ಲಿ, ಏನೇನೋ ಸ್ಪೆಷಾಲಿಟಿಗಳು. ಅದು ಅವಾಗಲೇ ಹೇಳಿದೆ, ಅವ್ರು ಮೀನು ಊಟನೇ ಕೊಡಿಸ್ಲಿಲ್ಲ. ನನಗೆ ಗೊತ್ತೇ ಇರಲಿಲ್ಲ ಇವ್ರು ನಾನ್ ವೆಜ್ ಎಲ್ಲ ತಿಂತಾರೆ ಅಂತ. ನಾನು ಹಂಗಾಗಿ ಏನೋ ಇವ್ರಿಗೆ ಆಫರ್ ಮಾಡಿ ನಾನು ವೆಜ್ ತಿಂದೇ ಇಲ್ಲ. ತಿಂದು ಬಂದಿದ್ದೆ. ನಾನು ವೆಜ್ ತಿನ್ನೋದೇ ಇಲ್ಲ ನಾನು. ಈವನ್ ಫಾರ್ ಫ್ಯೂ ಡೇಸ್ ನಾನು ಹಾಗೇನು ಕೊಡಿದ್ದೆ, ಪ್ಯೂರ್ ವೆಜಿಟೇರಿಯನ್. ಹೌದಾ? ಡೈರೆಕ್ಟ್ ಮಾಡ್ತಾರೆ, ಅದೇ ತರಕಾರಿ ಹಣ್ಣು ತಿನ್ಕೊಂಡು ಇದ್ಬಿಡ್ತಾರೆ. ಅದೇ ತಿಂತೀನಿ ನಾನು ಹಾಗೆ ಅನ್ಕೊಂಡಿದ್ದೆ, ಇಲ್ಲಾಂದ್ರೆ ಕೇಳ್ತಿದ್ದೆ ಮೀನು ಊಟ ತಿನ್ನೋಣ ಅಂತ. ಅಲ್ಲಿ ಉಡುಪಿಲಿ ತಿಮ್ಮಪ್ಪ ಅಂತ ಒಂದು ಹೋಟ್ಲ್ ಇದೆ. ನಾನು ತಿಮ್ಮಪ್ಪದಲ್ಲಿ ತಿಂದೆ. ತಿಂದ್ರ ಅದೇ ಟೈಮ್ ತಿಂದಿದ್ದಲ್ಲ ನೀವು? ಎಲ್ಲಿ ಗೊತ್ತಾ, ಇದು ಬೈಕ್ ಶಾಟ್ ತಗೊಳಕ್ಕೆ ಟ್ರಾವೆಲ್ ಮಾಡ್ಬೇಕಾದ್ರೆ ಆನ್ ದ ವೇ ಇತ್ತಲ್ಲ, ತುಂಬ ಕ್ರೌಡೆಡ್ ಇತ್ತಲ್ಲ, ನಾನು ಕಾರ್ ನಿಲ್ಲಿಸಿ ಊಟ ಪಾರ್ಸಲ್ ತಗೊಂಡು ಬಂದಿದ್ದೆ. ಅಂದರೆ ನನಗೆ ನಾನು ಫುಡ್ಡಿ ಅಂತ ಹೇಳಲ್ಲ, ಬಟ್ ನನಗೆ ಒಳ್ಳೆ ಟೇಸ್ಟ್ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಸೊ ಎಲ್ಲರೂ ಹೋದರೆ ಅಲ್ಲಿ ಫೇಮಸ್ ಹೋಟೆಲ್ ಯಾರು ಹೇಳ್ತಾರಲ್ಲ, ಕೊಡಿಸ್ಬೇಕು ಅಂತ ಇಲ್ಲ, ನೀವು ತಿಂದಿದ್ದೀರಾ. ನಾನು ಕೊಡಿಸಿದ್ರು ಅದೇ ಕೊಡಿಸ್ತೀನಿ. ನೀವು ಇದ್ರಲ್ಲ ಸೆಟ್ಟಲ್ಲೇ, ನಾನು ತಿಂದಾಗಿರ್ಲಿಲ್ವ? ನಾನು ತಿಂದಿಲ್ವೇ? ನಿಮಗೆ ಗೊತ್ತಲ್ಲ, ಅಲ್ಲಿ ತಿಂದಿದ್ದೀರ ತಾನೇ ನೀವು? ಇವಾಗ ಸಕ್ಸಸ್ ಪಾರ್ಟಿನ ಮಂಗ್ಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ನಾನ್ ವೆಜ್ ಕೊಡಿಸ್ಬೇಕು ನೀವು. ಡೆಫಿನೆಟ್ಲಿ 100% ನಾನೇ ಮಾಡಿ ಕೊಡ್ತೀನಿ. ಇದಕ್ಕೆ ಫಾರ್ ಎವರ್ ಕಾಯ್ಬೇಕಾ ನಾನು? ಹೌದಾ? ಕುಕಿಂಗ್ ಮಾಡಕ್ ಬರಲ್ಲ? ಅವ್ರು ಏನು ಹೇಳಿ ನಂಬಿಕೆ ಇಲ್ಲ ನನಗೆ. ನೀರು ಬಾಯ್ಲ್ ಮಾಡ್ತೀನಿ, ಎಗ್ ಬಾಯ್ಲ್ ಮಾಡ್ತೀನಿ, ಅದೆಲ್ಲ ಚೆನ್ನಾಗಿ ಮಾಡ್ತೀನಿ. ದೊಡ್ಡ ಅಡುಗೆಗಳನ್ನ ಇವ್ರನ್ನ ನಂಬ್ಕೊಂಡಿರೋರು ಚೆನ್ನಾಗಿ ಬದುಕ್ತಾರೆ.